ಈ ಬೆಂಕಿ ಕೆಡಿಸ್ರು ನನಗಂತೂ ಒಟ್ಟ ಆಗಕತ್ತಿಲ್ಲೋ. ಈ ಬೆಂಕಿ ಅಂದ್ರೆ ಭಯ ಆಗ್ತೈತಿ. ಬಂದ್ರು ಯಾರು ಕಾಪಾಡ್ರು ನನ್ನ. ಒಟ್ಟ ಇನ್ನೊಂದು ಇಂಕ ಕೆಲಸ ಮಾಡಕ್ಕಿಲ್ಲ, ಕಾಪಾಡ್ರು. ಏ ಬೆಂಕಿ ಸುಡಕಿಲ್ಲಕಂಡ್ ಬಾ, ಇಳಿಯ ಕೆಳಕ ಭವಾನಿ ಅಮ್ಮ, ಇಳಿ ಕೆಳಕ. ಒಟ್ಟ ಇವತ್ತಿನ ಬುಡಕಿಲ್ಲ, ತಲೆ ಮೇಲೆ ಕುಟ್ಟೋದು, ಇಳಿ ಕೆಳಕ. ಒಟ್ಟ ಸುಡಕಿಲ್ಲ, ಇಳಿ. ಅದಂತ ಬೆಂಕಿ ಎಲ್ಲ ಸುಡ್ದೇ ಇರೋದು. ನಾನು ಸುಟ್ಟಿ ಕರುಕ್ಲಾ ಬಿಡ್ಲಿ ಅಂತ ಮಾಡ್ತೀಯಲ್ಲ. ಏನೋ ಮಾಡಬಾರ್ದು ಅಂತ ತಪ್ಪು ಮಾಡಿರೋದಕ್ಕೆ ನಾನು ಸುಟ್ಟೋಲಿ ಅಂತ ಕಾಯ್ತಿದ್ಯಲ್ಲ. ನಾನು ಒಟ್ಟ ಇಳಿಯಕ್ಕಿಲ್ಲೋ. ನೋಡಿಲಿ ನನ್ನ ಒಟ್ಟ ಬೆಂಕಿ ಥರನೇ, ಆದರೆ ಬೆಂಕಿ ಅಲ್ಲ. ಈಗಿನ ಕಾಲ ಕಂಪ್ಯೂಟರ್ ಯುಗ, ಅದೇ ಎಲ್ಲ ಕಂಪ್ಯೂಟರ್ ಯುಗದ ಥರನೇ ಇರ್ತವೆ. ಅದೆಲ್ಲ ಮನುಷ್ಯರು ಅಷ್ಟೇ, ಮನುಷ್ಯರು ಥರನೇ, ಆದರೆ ಮನುಷ್ಯರಲ್ಲ. ಅದೇ ಥರ ಇದುವೇ ಬೆಂಕಿ ಥರನೇ, ಬೆಂಕಿ ಅಲ್ಲ. ನಾನೇ ಇದು ಜಾದು ಮಾಡ್ತಾರಲ್ಲ ಅವ್ರ ಹತ್ರ, ಅವರು ಜಾದು ಮಾಡೋರು, ಜಂಬೂ ಸರ್ಕಸ್ ಮಾಡೋರು, ಅವರೆಲ್ಲ ಬೆಂಕಿಯಾಗಿ ಇರ್ತಾರಲ್ಲ, ಅವರೆಲ್ಲ ಇಂಥದ್ದೇ ಹಾಕೊಳ್ಳೋದು. ಬೆಂಕಿಯಾಗಿ ನಿಂತ್ಕೊಂಡ್ರು ಏನೂ ಆಗಕ್ಕಿಲ್ಲ. ಆ ಪುಡಿ ತಂದು ಹಾಕ್ಬಿಟ್ರೆ ಅದೇ ಗಾಳಿ ಬರ್ತಾ ಬಂದ್ರೆ ಒಂದು ಅರ್ಧ ಗಂಟೆ ಆದ್ಮೇಲೆ ಆಫ್ ಆಗ್ಬಿಡುತ್ತೆ. ನೋಡು ಒಟ್ಟ ಅದು ಆಫ್ ಆಗುತ್ತೆ. ನೋಡು ಹೇಳ್ತಿದ್ದಂಗೆ ಹೋಗ್ಬಿಡ್ತು. ಅರ್ಧ ಗಂಟೆ 1 ಅವರ್ ಕೆಲಸ ಅಷ್ಟೇ, ಹೋಗ್ಬಿಡುತ್ತೆ ಅದು. ಒಟ್ಟ ಸುಡಕ್ಕಿಲ್ಲ, ಏನಿಲ್ಲ, ಏನು ಏಟಾಗಿಲ್ಲ, ಎಂಥದ್ದು ಕರ್ಕೊಳ್ಳಾಕಿಲ್ಲ. ಅದೊಂಥರ ಪುಡಿ ಬರುತ್ತೆ, ಅದು ಬಂದು ಹಚ್ಚದಷ್ಟೇ. ಹಚ್ಚಿಬಿಟ್ರೆ ಸಾಕು. ಬೆಂಕಿ ಥರ ನೀ, ಆದರೆ ಬೆಂಕಿ ಅಲ್ಲ. ಅಯ್ಯಯ್ಯೋ, ಸಾವುಕಾರ ಕೈಲಿ, ಗೌಡ್ರ ಕೈಲಿ, ಎಲ್ಲರ ಕೈಲಿ ತಗ್ಲಾಕೊಂಬಿಟ್ನಲ್ಲಪ್ಪ. ಹೆಂಗೋ ನಾನಲ್ಲ ಅಂತೇಳಿ ಎಲ್ಲರೂ ಖುಷಿಯಿಂದ ತಂದಿಡೋರು. ಇವಾಗ ನಾನೆಂತ ಒಟ್ಟ ಅರ್ಥ ಆಗ್ಬಿಡ್ತಲ್ಲಪ್ಪ. ಏನಮ್ಮ ಭವಾನಿ ಅಮ್ಮ, ಕೊರಳಾಕ ಮೈಯಾಕ ಎಲ್ಲ ಚಿನ್ನದಾಕ ಅಂದು ಊರಾಗ ಕೆಲ್ಸಕ್ಕೆ ಹೋಗ್ದಂಗೆ, ಕುಲಿಯಕ್ಕೆ ಹೋಗ್ದಂಗೆ ಮೆರಿತಿರ್ಬೇಕಾರೆ ಅನ್ಕೋಬೇಕಿತ್ತು ನಾವು. ನೀನು ಒಟ್ಟ ಇಂಥ ಕೆಟ್ಟಡ್ಕೆ ಕೆಲಸನೇ ಮಾಡಿ ಅಂತೇಳಿ. ನಂಗೆ ಒಟ್ಟ ಗೊತ್ತಿದ್ದಿಲ್ಲ ನೋಡು, ನೀ ಇಂಥ ಕೆಲಸ ಮಾಡ್ತೀಯ ಅಂತೇಳಿ. ನೀನು ಒಟ್ಟ ಇವತ್ತು ಸುಮ್ಮನೆ ಬಿಡಕ್ಕಿಲ್ಲ. ಊರಲ್ಲೆಲ್ಲ ಡಂಗೂರ ಸಾರಿಸಿ ನಿನ್ನ ಆ ಕತ್ತೆ ಮ್ಯಾಗ ಮೆರವಣಿಗೆ ಮಾಡಿಸ್ತೀವಿ ಬಾ, ನಿನ್ಗೆ ಐತಿ. ಅದಷ್ಟೇ ಅಲ್ಲ ಸಾವುಕಾರಣ, ಚಲೋ ಸೀರೆ ಕೇಳ್ತಿದ್ಲು. ದೇವ್ರ ಹೆಸರು ನಾನು ದೇವ್ರು ಇಡೀ ಊರ್ ಮಂದಿ ಎಲ್ಲ ನಂಬ್ಕೊಂಡಿದ್ವಲ್ಲೇ ದೇವ್ರೇನೋ ಅಂತೇಳಿ. ಒಟ್ಟ ಎಲ್ಲರಿಗೂ ಮೋಸ ಮಾಡ್ಬಿಟ್ಟಲೆ. ನಿನ್ನಂತೇಳಿಗೆ ಭಗವಂತ ಚೆನ್ನಾಗಿಟ್ಟಿರ್ತಾನೆ. ಒಟ್ಟ ನಿನ್ಗೆ ಬರಬಾರ್ದು ಒಂದು ಸಾಹಿತ್ಯ. ಇಳಿಯ ಕೇಳಕ ಇಳಿ ಅಂತ ಹೇಳಿತ್ತು. ನಿಮ್ಮಂತೆ ಇನ್ನ ಬದುಕಿರಲ್ಲ, ನಿಮ್ಮಂತೆ ಇರೋದ್ರಿಂದ ನೀ ಅವ್ರಂತೆಯವರು ಬೆಳ್ಕೊಳ್ಳೋದು. ಮನುಷ್ಯ ಮ್ಯಾಗ ಬಂದ್ಬಿಡುತ್ತೆ. ಅಯ್ಯೋ ಈಕೆಗೆ ಮನುಷ್ಯ ಮ್ಯಾಗ ಬಂದೈತಿ, ಈಕೆ ದೇವರು ಇದ್ದಂಗ, ದೇವ್ರ ಸ್ವರೂಪ. ಈಕೆಗೆ ಒಟ್ಟ ಎಲ್ಲ ಆಗೈತಿ, ಜಡೆ ಬಂದೈತಿ, ಅದೊಂದು ಬಂದೈತಿ, ಇದೊಂದು ಬಂದೈತಿ, ಎಲ್ಲ ಕಲ್ಪರೂಪ. ಪ್ರತಿಯೊಬ್ಬರು ಇವತ್ತು ಮನುಷ್ಯ ಇದಾನಂದ್ರೆ ಮತ್ತೆ ಸಾಯ್ಲೇಬೇಕು. ಯಾರು ತಾನೇ ಸಾಯ್ದಂತ ತಿನ್ನ ಬದುಕಾರ. ನರ್ಮನುಷ್ಯ ಅಂದಾಗ ಇವತ್ತು ಹುಟ್ಟು ಸಾವು ಇದ್ದದ್ದೇ ಅಂತ ಭಗವಂತ ಶ್ರೀಕೃಷ್ಣನೇ ಬಿಟ್ಟಿಲ್ವಂತೆ ಹುಟ್ಟು ಸಾವು ಅನ್ನೋದು. ಇನ್ನು ಮನುಷ್ಯ ಯಾವ ಲೆಕ್ಕ? ಏನೆಲ್ಲ ಮಾಡ್ತಿ ಪಾಪ, ನನ್ನ ಮನೆಯಕ್ಕ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಇಂಥವೆಲ್ಲ ನಮ್ಕ ಕುತ್ಕೊಂಡೆ. ನಂಗೆ ಗೊಟ್ಟೆ ಏನೆಲ್ಲ ಗೊತ್ತಿತ್ತು ಇವಕ್ಕೆಲ್ಲ. ನಂಗೆ ಗೊತ್ತಿತ್ತಲ್ಲ ಇವೆಲ್ಲ. ಯಾವಾಗ ಒಳ್ಳೇದಾಗಬೇಕು ಅಂದ್ರೆ ದೇವಸ್ಥಾನದ ಮುಂದೆ ಭಿಕ್ಷೆ ಬರ್ತಿರ್ತಾರಲ್ಲ ಪಾಪ, ಭಿಕ್ಷುಕರು ಇರ್ತಾರಲ್ಲ, ಅಂಥವ್ರಿಗಾರು ಕರುಣೆಯಿಂದ ಇಟ್ಟಿಕವ ಕರ್ಕೊಂಬಂದು ಅದು 5,000 ರೂಪಾಯಿ ಅವ್ರಿಗೆ ಕೊಡವ. ಅವರು ಇರಕ ಬಾಡಿಗೆ ಮನೆಯೋ ಎಂಥದೋ ಒಂದು ಪಾತ್ರೆ ಪಗಡೆಯೋ ತಗೊಂಡು ಒಟ್ಟು ತುಂಬ ಊಟ ಮಾಡ್ತಾರೆ. 5,000 ರೂಪಾಯಿ ಸೀರೆ ಅಂತ ತಕ್ಷಣ 5,000 ರೂಪಾಯಿ ಸೀರೆ ತಂದು ಕೊಟ್ಟಿಯಲ್ಲ. ಅದೇ 5,000 ರೂಪಾಯಿಕ ಒಂದು 50 ಜನ, ಒಂದು 500 ಜನ ಹೊಡ್ಕೊಂಡು ಊಟ ಮಾಡೋರಲ್ಲ ಯವ್ವ. 500 ಒಂದು 200 ಜನ ಅರ್ವ 50 ರೂಪಾಯಿ ಊಟ ಅಂದ್ರೂ ಒಂದು ಅಷ್ಟು ಜನಕ್ಕೆ ಊಟ ಆಗ್ತಿತ್ತಲ್ಲೇ ಯವ್ವ. ಯಾಕೆ ಬೇಕಿತ್ತು ಯವ್ವ? 50 ರೂಪಾಯಿ ಊಟ ಅಂದ್ರೂ 10 ಜನಕ್ಕೆ 250 ರೂಪಾಯಿ. 10 ಜನಕ್ಕೆ 500 ರೂಪಾಯಿ. 10 ಜನಕ್ಕೆ 500 ರೂಪಾಯಿ ಅಂದ್ರೆ 100 ಜನ ಆರಾಮಾಗಿ ಊಟ ಮಾಡೋರಲ್ಲ ಯವ್ವ. ಒಂದು 100 ಜನಕ್ಕೆ ಊಟ ಇಟ್ಬಿಟ್ರೆ ನಿನ್ನ ಭಗವಂತ ಕೈ ಮುಗಿದು ಕೇಳ್ಕೊಳ್ಳೋರು. ಅಯ್ಯೋ ನನಗೂ ಮನೆಯಾಗ ಅಡುಗೆ ಮಾಡ್ಕೊಳಕ್ಕೆ ಇಟ್ಟಿರಲಿಲ್ಲ, ಇಟ್ಟಿಕ್ಕುದ್ಲು ನೋಡು ಅಂತೇಳಿ. ಒಟ್ಟ ಹಿಂಗೆ ಮಾಡ್ದಲ್ಲ ಯವ್ವ. ಯಾಕೆ ಬೇಕು? ನಿನ್ನಂಥ ಕಟುಕರು ಜನ ಕಟುಕರು ಅಂತಲ್ಲ, ನಿಮ್ಮಂಥ ಜನ ನಂಬ್ತಿರಲ್ಲ. ಇಂಥವ್ರು ಇರೋ ತನಕ ನೀವು ಇಂಥ ಹೋಗ್ಲಾಟಗಳು ಹೋಗಲ್ಲ ನೋಡ. ನನ್ನ ದೇವರು ನನ್ನ ದಿಂಡು ಅನ್ಕೊಂಡು ನಿಮ್ಮ ಹತ್ರ ಕೇಳ್ತಾನೆ ಇರ್ತಾರೆ ಮಂದಿ. ನಂಗೆ ಏನೆಲ್ಲ ಗೊತ್ತಿತ್ತು ಪಾಪ, ದೇವ್ರ ಹೆಸರು ಮೋಸ ಮಾಡ್ತಾರೆ ಅಂತ ನಂಗೆ ಏನೆಲ್ಲ ಗೊತ್ತಿತ್ತು. ಇವಾಗ ನೋಡು, ಯಾವ ದೇವ್ರು ದಿಂಡು ಅಂತ ಬಂದ್ರು ನಿಜವಲ್ವೇ ದೇವರೇ ಮುಂದೆ ಬಂದ್ರು ನಾನು ಒಪ್ಕೊಳ್ಳೋ ಶಕ್ತಿ ಆಗಿರಕ್ಕಿಲ್ಲ. ನೀನು ನಾಟಕ ಮಾಡೋರು ಹೋಗು ಅಂತೀವಿ. ಅಂಥ ಪರಿಸ್ಥಿತಿನೇ ಬರೋದು ನೋಡು. ಇಂಥವೆಲ್ಲ ನಡೆದು ಭಗವಂತನೇ ಕಣ್ಮುಂದೆ ಬಂದವನಂದ್ರೆ ನಾವು ಒಟ್ಟ ಭಗವಂತನ ನೋಡಕ್ಕಿಲ್ಲ ನಾವು. ಯಾರು ನೀನು ಹೋಗು ಕಳ್ಳ ಅಂತ ಕಳಿಸ್ತೀವಿ. ಅಂಥ ಪರಿಸ್ಥಿತಿ ಬಂದೈತೆ ನೋಡ. ಮನುಷ್ಯರೆಲ್ಲ ಈ ಥರ ದೇವರು ದಿಂಡು ಹಂಗೆ ಅನ್ಕೊಂಡು ಈ ಥರ ಸುಳ್ಳು ಹೇಳ್ಕೊಂಡು ನಂಗೆ ದೇವ್ರು ಬಂದೈತಿ, ನಾನು ಮರ್ದಾಗಿವ್ನಿ ಅಂತ ಹೇಳಿ ಹಿಂಗೆಲ್ಲ ತರಿಸ್ಕೊಂಡು ಊರ ಹೆಣ್ಮಕ್ಳನ್ನೆಲ್ಲ ನಮ್ಮತವೇ ಇಷ್ಟು ಇನ್ನು ಊರ ಹೆಂಗುಸ್ರ ಹತ್ರ ಎಲ್ಲ ಎಷ್ಟೆಷ್ಟು ಕಿತ್ತಿರ್ಬೋದು. ಇದ್ರ ಬಗ್ಗೆ ನ್ಯಾಯ ಪಂಚಾಯತಿ ಮಾಡಿಸ್ಲೇಬೇಕು ಕಣ. ಪಕ್ಕದವ್ರನ್ನ ಕರ್ಸು, ಗಾದಿ ನೂರವರು ಎಲ್ಲರೂ ಬರಲಿ. ಇಂಥ ಜನ ಹೆಂಗ ಏನು ಎತ್ತ ಅಂತೇಳಿ ನ್ಯಾಯ ತೀರ್ಮಾನ ಮಾಡುವಂತೆ. ಯವ್ವ ಯಾರಿಗೂ ಏನು ಗೊತ್ತಿರಲಕ್ಕಿಲ್ಲ ಕಣ ಯವ್ವ. ನಿಜ ನಾನು ಹೇಳಕತ್ತಾನಿಲ್ಲ ಯವ್ವ. ಯಾವ್ದಾರು ಒಂದು ಮುಗಿದು ಕಟ್ಕೊಂಡು ಭಿಕ್ಷೆ ಬಿಡ್ತಿರ್ತಾರಲ್ಲ ಅಂಥವ್ರಿಗೆ 1-2 ತುತ್ತು ಬಿಟ್ಟಿಕ್ಕು. ಅವ್ರಿಗೆ ಒಂದು ಚಲೋದು ಒಂದು 500 ರೂಪಾಯಿ ಬಟ್ಟೆಯೋ ಸೀರೆಯೋ, ಅವ್ರ ಮಕ್ಳು ಬಟ್ಟೆ ಸೀರೆ ಅವ್ನು ಕೊಡಿಸು. ಅವು ಖುಷಿಯಿಂದ ಆನಂದದಿಂದ ಇರ್ತಾವ. ಆ ಭಗವಂತ ನೀನು ಚೆನ್ನಾಗಿಟ್ಟಿರ್ತಾನೆ ಕಣ ಯವ್ವ. ಇಂಥವ್ರಿಗೆ ಬರೀ ದೇವ್ರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳೋರ್ಗೆ ಇಂಥವ್ರಿಗೆಲ್ಲ ಕೊಟ್ಟು ಅದು ಯಾಕೆ ಯವ್ವ ನೀನು ಪಾಪರ ಐತಿ? ಇಳಿಯ ಕೆಳಕ ಬೋಸುಡಿ ಮ್ಯಾಕ್ ಕುತ್ಕೊಂಡು ಏನು ಕೇಳಕ ಇಳಿ ಕೆಳಕ. ನೀನು ಒಟ್ಟ ನಮ್ಮ ಮೂರಕ ದೇವ್ರು ಅನ್ಕೊಂಡಿಲ್ಲ. ನೀನು ದೇವರೆಲ್ಲ ದೇವ್ರ ರೂಪದಲ್ಲಿ ನರರಾಕ್ಷಸಿ. ಇಳಿ ಕೆಳಕ ಮನುಷ್ಯ ಹತ್ರ ಎಲ್ಲ ಕಿತ್ಕೊಂಡು ದೇವ್ರ ಹೆಸರು ನಾಟಕ ಮಾಡ್ಕೊಂಡು ಕಿತ್ಕೊಂಡು ಒಟ್ಟ ನೀನು ಎಲ್ಲರ ಮನೆ ಹಾಳು ಮಾಡ್ಕೊತೀಯ. ಇಳಿ ಕೆಳಕ. ತಪ್ಪಾಯ್ತು, ಕ್ಷಮಿಸ್ಬಿಡಿ ಗೌಡ್ರ ಸಾವುಕಾರ. ಇನ್ನೊಂದ್ಕಿತ ಇಂಥ ಕೆಲಸ ಮಾಡೋಕ್ಕಿಲ್ಲ. ಪಕ್ಕದೂರ್ಗೆಲ್ಲ ಹಬ್ಬಿಸ್ಬೇಡ್ರಿ. ನನಗೆ ಬೊಟ್ಟ ಭಯ ಆಗುತ್ತೆ ಸಾವುಕಾರ ಗೌಡ್ರೆ. ನಿನ್ನಂತವ್ರಿಗೆಲ್ಲ ಈ ಅಂದ್ರೆ ಭಗವಂತ ನಮ್ಗೆ ಕೇಡು ಬಗದ್ ಬಿಡ್ತಾರೆ. ನಡಿ ಒಟ್ಟ ಇವತ್ತು ಕತ್ತೆ ಮ್ಯಾಗ ಕೂರಿಸಿ ಇಡೀ ಗಾದಿ 100 ಈ ಊರು 2 ಊರಾಗುವ ಮೆರವಣಿಗೆ ಮಾಡಿಸ್ತೀವಿ. ನಡಿ ನಿನ್ಗೆ ಐತಿ ಬೋಸುಡ್. ನಿನ್ನಂತೂ ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ. ನೀನು ಇಂಥವೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತೀಯ ಏನು? ನಿನ್ನ ಒಟ್ಟ ಕತ್ತೆ ಮ್ಯಾಗ ಮೆರವಣಿಗೆ ಮಾಡಿಸೋದು. ಮೆರವಣಿಗೆ ಮಾಡಿಸಿ ಉನಾರ ಹಾಕ್ಸಿ ನಿನ್ನ ಮೆರವಣಿಗೆ ಮಾಡಿಸಿದ್ರೆ ನಿನ್ಗೆ ಒಟ್ಟ ಅಯ್ಯಪ್ಪ ಇಂಥ ಕೆಲಸ ಮಾಡಬಾರ್ತಿತ್ತಪ್ಪ ನಾನು ಅಂತೇಳಿ ಅವಮಾನ ಆಗ್ಬೇಕು. ನಿನ್ಗೆ ಕೂದಲು ಮುಡಿತಗಿ ಶಿವಪ್ಪ ಮೊದಲು ಹೇಳ್ತೀನಿ ಈಗ. ಒಟ್ಟ ಕೂದಲು ಮುಡಿ ತೆಗೆದು ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ದೇವ್ರ ಹೆಸರು ಹೇಳ್ಕೊಂಡು ನಿನ್ಗೆ ನಾಟಕ ಮಾಡಬಾರ್ದು ಇನ್ಮ್ಯಾಗ ನಮ್ಮೂರಾಗ. ಹಂಗೆ ಮಾಡು ನಡಿ. ಅಯ್ಯೋ ಗೌಡ್ರೆ ನಿಮ್ಮ ಕಾಲಕ್ಕೆ ಬೀಳ್ತೀನಿ ಅಂತವೆಲ್ಲ ಮಾಡ್ಬೇಡ್ರಿ ಗೌಡ್ರೆ. ನಿಮ್ದು ಅಮ್ಮ ಅಂತೀನಿ ಮಾಡ್ಬೇಡ್ರಿ ಗೌಡ್ರೆ. ಊರಾಗೆಲ್ಲ ಅವಮಾನಾಗುತ್ತೆ, ಮಾಡ್ಬೇಡ್ರಿ ಗೌಡ್ರೆ. ಬಿಡಮ್ಮ ಕಾಲು ಬಿಡು. ದೇವ್ರ ಹೆಸರು ಹೇಳ್ಕೊಂಡು ನಾಟಕ ಮಾಡ್ಕೊಂಡು ಇವಾಗ ಕಾಲಕ್ಕೆ ಬೀಳ್ತಲ್ಲ. ಒಟ್ಟ ಇನ್ನ ಏನು ಕಂಡು ನಮ್ಮ 3 ಜನ ಅಂದ್ರೆ ಎಷ್ಟು ಕಟುಕರು. ಇಂಥ ವಿಚಾರದಾಗೆಲ್ಲ ನಾಟಕ ಮಾಡಿ ಅಂದ್ರೆ ನಿನ್ನನ್ನು ಒಟ್ಟ ಬಿಡೋದು ನೋಡ್ತೀರ ಹಂಗೆ ಹೆಂಗೆ ಮಾಡ್ತೀವಿ ಅಂತೇಳಿ.
ನೋಡಿದ್ರಲ್ಲ ವೀಕ್ಷಕರೇ, ದೇವರು ದಿಂಡು ಅಂತ ನಾನು ದೇವ್ರು ಬರುತ್ತೆ ನನಗೆ ಮೈಮ್ಯಾಗ ಅಂತ ಅಂತಾರಲ್ಲ, ಒಟ್ಟ ನಂಬಕ್ ಹೋಗ್ಬಿಡಿ. ಯಾವ ಮನುಷ್ಯರ ಮ್ಯಾಗೂ ದೇವ್ರು ಬರಕಿಲ್ಲ. ಯಾಕಂದ್ರೆ ನಾನಂತೂ ಇರೋದೇ ಹೇಳ್ಬಿಡ್ತೀನಿ, ನನ್ನ ಜೀವನದಲ್ಲೇ ನಡೆದಿರೋ ಘಟನೆಗಳು. ನಾನಂತೂ ಒಟ್ಟ ಇಂಥವೆಲ್ಲ ನಾನು ನಂಬಕ ಹೋಗಲ್ಲ. ನಾನಂತ ಕೆಟ್ಟಡ್ಕಿದ್ದೀನಿ. ನನಗಂತೂ ಇಂಥವೆಲ್ಲ ಒಟ್ಟ ಇಡ್ಸಕ್ಕಿಲ್ಲ. ದೇವರು ದಿಂಡು ಇಂಥವೆಲ್ಲ ಮಾಡ್ತಾರಲ್ಲ, ಬೇಕಾದ್ರೆ ನಂಬ್ತೀನಿ, ನಂಬಲ್ಲ ಅಂತಲ್ಲ. ಹೋಗಿ ಕುಡಿಯೋಕೆ ದೇವರು ಇಲ್ದಂಗೆ ನಮ್ಮ ಸೃಷ್ಟಿ ಇಲ್ಲ. ಆದರೆ ನನ್ನ ಮನುಷ್ಯನ ಮೇಲೆ ಬರುತ್ತೆ. ನಾನು ಮರ್ದಾಗ ಬರ್ತೀನಿ, ನಾನು ಎದ್ರಾಗ ಬರ್ತೀನಿ, ಇದ್ರಾಗ ಬರ್ತೀನಿ, ಒಟ್ಟ ನಂಬಕ್ ಹೋಗ್ಬಿಡಿ. ಅದ್ರ ಬದಲು ಯಾರು ಬೀದಿಲಿ ಮಕ್ಳು ಎತ್ಕೊಂಡು ಭಿಕ್ಷೆ ಬರ್ತಿರ್ತಾರಲ್ಲ, ಅಂಥವ್ರಿಗೆ ಕರ್ಕೊಂಡೋಗಿ ಒಂದು ಸೀರೆ ಕೊಡಿಸಿ, ಮಕ್ಳು ಒಂದು ಜೊತೆ ಬಟ್ಟೆ ಕೊಡಿಸಿ, ಅವ್ರು ತುಂಬ ಒಂದೆರಡು ದಿನ ಊಟ ಕೊಡಿಸಿ. ನೀವು 2 ದಿನ ಬೇಡ, ಬೆಳಗ್ಗೆಯಿಂದ ಸಂಜೆವರೆಗೂ 3 ಟೈಮ್ ಊಟ ಕೊಡಿಸ್ಬಿಡ್ರಿ. ನಿಮ್ಮ ಕಾಲು ಮುಗಿದು ಕೈ ಅಂದ್ರೆ ಅವರು ನಿಮ್ಮ ಕಾಲು ಮುಗಿತಾರೆ, ಅಯ್ಯೋ ನನಗೆ ದೇವ್ರು ಇದ್ದಂಗಪ್ಪ ಅಂತೇಳಿ ನೀವು ಅವಾಗ ಅವ್ರಿಗೆ ದೇವ್ರ ಕಂಡಂಗೆ ಕಾಣ್ತೀರಿ. ಅದ ನೀವು ಒಟ್ಟ ಹಿಂಗೆ ಮಾಡಕ್ಕೆ ಹೋಗ್ತೀರಿ ಅಂದರೆ ನೀವು ದೇವ್ರಿಗೆ ಮಾಡೋದಲ್ಲ, ದೇವರು ಏನೂ ಮಾಡೋಕ್ಕಿಲ್ಲ, ಇರೋದು ಹೇಳ್ಬಿಡ್ತೀನಿ. ಅದ್ರ ಬದಲು ಗುಡಿಯಕ್ಕೆ ಹೋಗಿ ಒಂದೆರಡು ಹೂನಾರ ಹಾಕಿ, ಹೂನಾರ ಹಾಕಿ ಕೈ ಮುಕ್ಕೊಂಡು ಮನಸ್ಸಾಕ್ಷಿಯಿಂದ ಹೊರಗೆ ಬರ್ರಿ. ನೆಮ್ಮದಿ ತಗೊಳ್ರಿ. ನಾವು 1-2 ನಿಮಿಷ ಕುಂತು ನಮ್ಮ ದೇವ್ರನ್ನ ಯಾವುದಿರುತ್ತೋ ಅದನ್ನು ಕುತ್ಕೊಂಡು ಅಂದ್ರೆ ಮನಸ್ಸಲ್ಲಿ ಕೇಳ್ಕೊಂಡಾಗ ನಮಗೆ ಸಮಾಧಾನ ಆಗ್ತವ. ನಾವು ಒಟ್ಟ ಏನು ಅನ್ಕೊಂತೀವಿ ಅಂದ್ರೆ ಅವಾಗ ದೇವ್ರ ಮುಂದೆ ಕುಂತಾಗ ನೀನು ಇಲ್ದೆ ನಾವಿಲ್ಲಪ್ಪ ಅಂತ ಎಲ್ಲ ಕೇಳ್ಕೊಂಡಾಗ ಅದು ದೇವರು ಅಂದ್ರೆ. ಅದನ್ನ ಬಿಟ್ಟು ಮನುಷ್ಯರ ಮ್ಯಾಗ ಬಂದೈತಿ, ಆಕೆ ಹೇಳಾಳ ನಂಗೆ ಒಟ್ಟ ಸಾವು ಬರೋಕ್ಕಿಲ್ಲ ಅಂತ, ಹಂಗೆ ಸಾಯೋದೇ ಇಲ್ಲ ಆತ, ಏನು ಸಾವೇ ಬರೋಕ್ಕಿಲ್ಲ. ನಾನು ಅದಕ್ಕೆ ಇಂಥವೆಲ್ಲ ನಂಬೋದೇ ಇಲ್ಲ ಫ್ರೆಂಡ್ಸ್. ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಒಟ್ಟಂಗೆ ನಾನಂತೂ ಇಂಥವೆಲ್ಲ ನಂಬಲ್ಲ ಅಷ್ಟೇ. ಅಲ್ಲ ಮನೆ ಒಳಗೆ ತಿನ್ಬಿಟ್ಟು ಒಂದು ಬೋಸಿಯ ಬಕೆಟ್ ಹಾಕಂತ ತಗೊಂಡೋಗಿ ಸುರಿದು ಬರೋ ನೋಡಿನಿ. ಇಲ್ಲಿ ತಿಂದು ಎಲ್ಲಿ ತಿಂದಂಗೆ ತಿಂದ್ಬಿಟ್ಟು ಇಲ್ಲಿ ಒಟ್ಟ ಹೋಗಿತ್ತಾರಲ್ಲ. ಪಾರತಮ್ಮ ಬಾರಮ್ಮಿ ಹೊರಕ ನೀನು ಒಟ್ಕೊಂಡು ತಿಂತಿ ಸಗಣಿ ತಿಂತೀಯಾ? ಈಟೊತ್ತಾಗೈತಿ ಇನ್ನೂ ಎದ್ದೇಳ್ದಂಗೆ ಮಾಡ್ದಂಗೆ ಒಳಗೆ ಅದೇನು ಕುತ್ಕೊಂಡು ಗುಡ ಅಂತ ಕೂತಿರ್ತಿ ಗಂಡು ಪಕ್ಕದಾಗ. ಹೊರಗಡೆ ಕಸ ಗುಡಿಸ್ಬೇಕು, ನನ್ನ ಗಂಡಿವೆಲ್ಲ ಚೆಲ್ಲವನ ಮಾಡೋನ ಒಟ್ಟು ಅರ್ಥ ಆಗಿಲ್ವ ಎಂತ ಕೊಳಕ್ ಮುಂಡೆ ಹೋವ ನೀವು. ಅಯ್ಯೋ ನಮ್ಮ ಅಪ್ಪೇನಪ್ಪ ಮನೆ ಬಗ್ಲಾಗ ಹಿಂಗೆ ಬಾಟ್ಲೆಲ್ಲ ಹೊಡೆದು ಚಿಕನ್ ಪಕ್ಕನ್ ಮುಗಳೆಲ್ಲ ತಂದು ಇಲ್ಲಿ ಹಾಕೋನೆ. ಅಯ್ಯೋ ಮುಂಡೆ ಮಗ ನನಗೇನೋ ಬಂದಿತ್ತು ಯಪ್ಪ, ಇಂಥವೆಲ್ಲ ಯಾಕೋ ಮಾಡಿದ್ಯೆ ಅಯ್ಯಮ್ಮ, ಅದಕ್ಕೆ ತಾನೇ ಬೈಯೋದು. ಇದೇ ಟೈಮಾಗಿ ಬರ್ಬೇಕಿತ್ತ, ನಾನು ಒಟ್ಟ ಖಾಲಿ ಮಾಡುವ ಅನ್ನಿಸ್ತಾಳ. ನಮ್ಮಪ್ಪ ನಮಗೆ ಯಾವಾಗ ಬುದ್ಧಿ ಬಂದು ಹಾಳಾಗುತ್ತೋ ಭಗವಂತ. ನಿನಗೆ ಕಾಯ್ತಿದ್ದೆ ನೋಡು. ನಿಮ್ಮಪ್ಪ ನಿಮ್ಮವ್ವ ಮಾಡ್ರಕತ್ತಿ. ನಿಮ್ಮವ್ವ ಗುಡಾಣ ಕುತ್ತಕ ಮನೆ ಒಳಗೆ ಮಕ್ಕಂಡಿರ್ತಾಳಲ್ಲ, ಬೆಳಗ್ಗೆ ಹೊತ್ತು ಊಟ ಮಾಡ್ತಾಳೆ, ಇಲ್ವ ಮದಿಂದ ತಿಂತಾಳೆ, ಇಲ್ವ 3:30-4 ಗಂಟೆ ಆಯ್ತಾ ಬಂತ, 2:30-3 ಗಂಟೆ, 3:30 ಈಟದಾದ್ರು ಒಳಗೆ ಕುಂತಾಳ. ನನ್ನ ಗಂಡ ಏನು ಎತ್ತಕಿದಾನ ಬುಟ್ಟಿದಾನ, ಮನೆ ಬಾಗ್ಲು ಕಸ ಗುಡ್ಸು ಮಾಡುವ ಮಟ್ಟು ಎಂತ ಕೊಳಕ್ ಮುಂಡೆ ಮನೆ ಕೊಟ್ಟನವ ನಾನು ಭಗವಂತ. ನಾನು ಎಕಡೆ ತಕೊಂಡು ನಾನು ಬಡ್ಕೊಂಬಕ್ ನೋಡ್ತು. ಫಸ್ಟು ತಗೊಂಡೋಗಿ ಎಲ್ಲ ಒಯ್ತಾಕ್ಬಿಟ್ರೆ ಸರಿ, ಇಲ್ಲ ಅಂದ್ರೆ ನೋಡು ಒಟ್ಟ ಸುಮ್ಕಿರಕಿಲ್ಲ ನಾನು. ನಂಗೆ ಏನು ಗೊತ್ತಿತ್ತು ಬೋರಮ್ಮ ನಮ್ಮಪ್ಪ ನಮ್ಮವ್ವ ಹೆಂಗೆ ಮಾಡ್ತಾರ ಅಂತೇಳಿ ನಾನು ಒಟ್ಟ ಮನೆ ಬಡ್ಗೆ ಹುಡುಕೊಂಡು ಅಂದ್ಬಿಟ್ಟು ಹುಡುಕಿಸ್ಕೊಟ್ರೆ ಇವ್ರು ಇಂಥ ಕೆಟ್ಟ ಕೆಲಸ ಮಾಡ್ತಾರಂತ ನನಗೆ ಗೊಟ್ಟ ಗೊತ್ತಿದ್ದಿಲ್ಲ. ನಂಗೆ ಕ್ಷಮಿಸ್ಬಿಟ್ರಮ್ಮ, ಇಂಥವೆಲ್ಲ ನಡೀತಾವ ಅಂತ ನಂಗೆ ದೀಟ ಗೊತ್ತಿದ್ದಿಲ್ಲ. ಮಳಿ ಮಂಚ ಕಾಲ ಇಷ್ಟ ಅಂದ್ರೆ 3 ಮತ್ತೊಂದು ಮಗದೊಂದು ಅಂತಿದ್ರಂತ ಹಂಗಾಯ್ತು. ನಿಂಗೇನು ಗೊತ್ತಿರಕಿಲ್ಲ ಬಿಡ, ನಿಂಗೇನು ತಾನೇ ಗೊತ್ತಿರುತ್ತೆ. ನಿಮ್ಮಪ್ಪ ನೀವು ಮಾಡ್ತಿರೋ ಕೆಲಸಗಳು ನೋಡ. ಬಾಟ್ಲ ಯಾರು ಹಿಂಗೆ ತಂದೋಗಿತಾರೆ ಏನ ಕರಿಯವಳ ನಿಮ್ಮವ್ವ ಬಸುಡಿ ಕರಿ. ಪರ್ವತಮ್ಮ ಬಾ ಅಂತ ಕೂಗತ್ತಿರೋದು ಹೊರಕ ಎಷ್ಟು ಸರ್ ಕೂಗೋದು. ಫಸ್ಟ್ ಒಟ್ಟ ಇನ್ನೊಂದು ವಾರದಾಗ ಮನೆ ಕಾಲ್ ಮಾಡ್ಬಿಟ್ರೆ ಸರಿ. ನೀವು ಇಲ್ಲ ಅಂದ್ರೆ ಕಾಲ್ಮರಿ ತಕ್ಕ ಬಡ್ದು ಬಿಡ್ತೀನಿ ಪೊಟ್ಟೆತವ ನಿಮ್ಮ. ಅಯ್ಯೋ ನನ್ನ ಗಂಡೇನಪ್ಪ ಹಿಂಗೆಲ್ಲ ಹೊಡೆದಾಕವನೆ, ಚಿಕನ್ ಲೆಗ್ ಪೀಸ್ ಎಲ್ಲ ತಿನ್ಬಿಟ್ಟು ಹಿಂಗೆ ಹಾಕವನೆ. ಅಯ್ಯೋ ಭಗವಂತ, ಇವ್ನಿಗೇನೋ ಬಂದಿರೋದು. ಇಂಥ ಕುಡುಕ್ಸುಳ ಮಕ್ಳನ್ನ ಕಟ್ಕೊಂಡು ನಾವು ಹೆಂಗಮ್ಮ ಜೀವನ ಮಾಡೋದು ಒಟ್ಟ ಅರ್ಥ ಆಗೋಲ್ದಲ್ಲ. ಅಯ್ಯೋ ಭಗವಂತ. ಅಲ್ಲ ಕಣೆ ಪಾರ್ವತಮ್ಮ, ಈಟಿಟ್ಟೊತ್ತಾಗೈತಿ. ಬೆಳಿಗ್ಗೆ ಏನು ತಿಂತಿ ಹೊಟ್ಟೆಗೆ ಏನು ತಿಂತಿ ಒಳಗೆ ಮಾಡ್ಕೊಂಡು ಒಳಗೆ ಕುತ್ಕೊಂಬಿಡೋದು. ಹೊರಗಡೆ ನನ್ನ ಗಂಡ ಏನು ಮಾಡವನೆ ಬಿಟ್ಟವನೆ, ಊರು ಮಂದಿ ಓಡಾಡ್ತಿರ್ತಾರ. ಏನಿದು ಮನೆ ಬಾಗ್ಲಕ್ಕೆ ಬರ್ತಾರೆ ಯಾರು. ಹೆಂಗೆ ಇಟ್ಕೋಬೇಕು ಮನೆ ಬಾಗ್ಲ, ಎಂಡೆ ತಾರ್ಸಿ ರಂಗೋಲೆ ಬಿಟ್ಟು ಹೆಂಗೆ ಇಟ್ಕೋಬೇಕು ಮನೆ ಬಾಗ್ಲು ಅನ್ನೋದು ಒಟ್ಟ ಅರ್ಥ ಆಗಿಲ್ಲ ನಿನ್ಗೆ. ಹೆಂಗೆ ಮಾಡೋದು ನೋಡಿ ನಿನ್ನ ಗಂಡ. ನಾನು 3:30 ಆಯ್ತಾ ಒಂತಲ್ಲ ಆಕಳಗಳು ಇಟ್ಕೊಂಬರ್ಕೊ ಮನೆ ಮಾಯಪ್ಪ ಇಟ್ಕೊಂಬೋದ ಬೆಳಗ್ಗೆ ಚುಚ್ಕಿಚ್ಬಿಟ್ಟು ಹೆಂಗೋ ಕಾಣೆ ಕಾಲಕ್ಕೆ ಹಂಗೂ ಅಂದ ಏನೋ ಅವ್ರ ಮನೆ ತಾವು ಚುಚ್ಚುಕನ್ಬೇಕ ನಮಿ ಬೋರಿ ಅಂತೇಳಿ ನಾನು ಬಿಡುವತ್ತಾಗ ಅಂದ್ಬಿಟ್ಟು ಸುಮ್ಮನೆ ಅದೇ ಒಟ್ಟನೆ ನಿಂತೇವೆ ಮಾಡಿ ಏನೇ ಹೊರಕ್ಕೆ ಬಿಡ್ನೆ ನಾ ಬೈತಾನೆ. ಹೊರಕ್ಕೆ ಏನಾರು ಬಾಗಿಲು ತೆಗ್ದೀನಿ ಅಂದ್ರೆ ಅದಕ್ಕೆ ಒಳಗೆ ಇದ್ದೆ. ಇಂಥವು ಮಾಡ್ತಾನೆ ಅಂತ ನನಗೆ ಏನು ಗೊತ್ತಿತ್ತು ಬೋರಮ್ಮ. ಅಯ್ಯೋ ಇಂಥ ಕುಡ್ದು ನನ್ನ ಮಕ್ಳಿಗೆ ಕಟ್ಕೊಂಬಿಟ್ಟು ನನ್ನ ಜೀವನ ಸಾಕಪ್ಪ ನಂಗೆ ಆಗ್ಬಿಟ್ಟೈತಿ. ಏನು ಮಾಡ್ತಿ ಒಟ್ಟ ಅರ್ಥನೇ ಆಗೋಲ್ದು. ಏನವ ಅರ್ಥ ಆಗದೆ ಇರೋದು. ಕಟ್ಕೊಂಡು ನಾನು ನೆಟ್ವಾಗಿ ಅದು ಬಸ್ಸಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ 3 ದಿನ ವಾರಕ್ಕೆ ಹಾಕ್ಬೇಕು ಬೋಳಿ ಮಕ್ಕಳನ್ನ. ಅವಾಗ ಬುದ್ಧಿ ಕಲಿತಾರೆ. ಅದನ್ನ ಬಿಟ್ಟು ಮನೆ ಬಾಗ್ಲನ್ನೆಲ್ಲ ಹಿಂಗೆ ಹಾಕೊಂಡು ಗಂಡ ಬಾಗ್ಲಾಗೆ ಮಕ್ಕೊಂಡು ತಿಂದು ಉಂಡು ಎಲ್ಲಿ ಎಕಡೆ ಎಲ್ಲ ಅಲ್ಲೇ ಮಾಡ್ಕೊಂಡು ನೀರು ಅದೇ ಬೆಳಗ್ಗೆ ಹೊತ್ತು ಯಾವಾಗಲಾರು ಎದ್ದಾಗ ಮಧ್ಯಾಹ್ನತ್ತು ಕೊಡಗೊಳಗೆ ನೀರು ಹಿಡ್ಕೊಂಡು ಒಳಗೆ ಇಟ್ಕೊಬಿಡೋದು. ಅಲ್ಲೇ ತಿನ್ನು ಅಲ್ಲೇ ಏನು ನೀನು ಹೆಂಗಾರು ಮಕ್ಕನ ಬೇಡ ಅನ್ನಕ್ಕಿಲ್ಲ. ಒಳಗೆ ತಿನ್ನು ಒಳಗೆ ಏನು ನಾನೇನು ಬೇಡ ಅನ್ನಕ್ಕಿಲ್ಲ, ನೀನೇ ಎತ್ತಾಕ್ತಿ. ಅದನ್ನ ಬಿಟ್ಟು ಇಂಥವೆಲ್ಲನವ ಹೊಲ್ಸು ಗಿಲ್ಸೆಲ್ಲ ಮಾಡ್ಕೊಂಡು ಮನೆ ಮುಂದೆ ಹಿಂಗಿಟ್ರ ಊರು ಮಂದಿ ಓಡಾಡ್ತಿರ್ತಾರೆ ಮಾಡ್ತಿರ್ತಾರೆ. ಒಟ್ಟಿಗೆ ಏನಾನ ತಿಂತಿ ಸಗಣಿ ತಿಂತೀರಿ ಗಂಡ ಇರ್ತಿ ಇಬ್ರು. ತಗೊಂಡೋಗಿ ಏತಾಕು ಫಸ್ಟು. ನೀವು ನಿಮ್ಮ ಸುಡಿಗಷ್ಟು ಹಾಕೋ ಒಂದು ಚೀಲ ತಂದೆ ತಾಕು. ಇನ್ನೊಂದು ವಾರ ಅವಕಾಶ ಕೊಡ್ತೀನಿ. ಗಂಡ ಇರ್ತಿ ಇಬ್ರು ಮನೆ ಖಾಲಿ ಮಾಡ್ಕೊ ಹೋಗ್ರಿ ಎಲ್ಲರೂ ಹೋರಿ. ಯಾವ್ದಾರು ಮರಕ್ಕೆ ಕೇಳಕ್ಕೆ ಮಕ್ಕಳ್ರಿ. ನಮಗಂತೂ ಒಟ್ಟ ಗೊತ್ತಿಲ್ಲ. ಒಟ್ಟಾಗ ಮನೆ ಖಾಲಿ ಮಾಡ್ರಿ ಅಷ್ಟೇ. ನಿಮ್ಮದು ಹೊಲ ಐತಲ್ಲ ಹೊಲ್ದಾಗ ಹೋಗಿ ಮಕ್ಕಳ್ರಿ. ಒಟ್ಟಾಗ ಮನೆ ಖಾಲಿ ಮಾಡ್ಕೊಡ್ರಿ ಅಷ್ಟೇ. ಈಗ ಹೇಳ್ತಾನೆ ಕಡೆ ಸಿಂಚನ ಅವತ್ತು ಒಂದು ನೀನು ಎಲ್ಲ ಲಕ್ಷ್ಮಿ ಹೇಳಿದ್ಕ ನೀನು ಕಾಲಕ್ಕೆ ಬಿದ್ದಿದ್ಕ ಬಿಡು ಅಂದ್ಬಿಟ್ಟು ಬಾಡಿಗೆ ಮನೆ ಕೊಟ್ಟದ್ದು. ಈಗ ಒಟ್ಟ ಕೊಡೋಕ್ಕಿಲ್ಲ, ಮನೆ ಖಾಲಿ ಮಾಡಷ್ಟೇ. ನೋಡಿದ್ರಲ್ಲ ವೀಕ್ಷಕರ, ಮನೆ ಬಾಗ್ಲನ್ನ ಯಾರು ಹಿಂಗೆ ಇಟ್ಕೊಂಡ್ರೆ ಯಾರು ತಾನೇ ಬಾಡಿಗೆ ಕೊಡ್ತಾರೆ. ಒಟ್ಟಿಗೆ ಏನಾರು ಅನ್ನ ತಿಂತಾರೆ ಸಗಣಿ ತಿಂತಾವೆ ಇವು. ಒಟ್ಟ ಅರ್ಥ ಆಗೋಲ್ದು ನೋಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.